ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ 2024-25ನೇ ಸಾಲಿನಲ್ಲಿ ಕರೆದಿರುವಂಥ PG ನೋಟಿಫಿಕೇಷನ್ ಬಗ್ಗೆ ಈ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. PG ಮಾಡುವವರು ನೋಡಲೇಬೇಕಾದಂಥ ವಿಡಿಯೋ ಇದಾಗಿದೆ. ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಅಭಿನವ ಕೋಚಿಂಗ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ PG ಮಾಡಲು ಇಚ್ಛಿಸುತ್ತಿರುವಂಥ ವೀಕ್ಷಕರಿಗಾಗಿ ಈ ವಿಡಿಯೋ ಅರ್ಪಣೆ. ಯಾಕಂದರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನೋಟಿಫಿಕೇಶನ್ ಆಗಿದೆ, PGಯ ನೋಟಿಫಿಕೇಶನ್ ಆಗಿದೆ. ವೀಕ್ಷಕರೇ, ಗಮನಿಸಬೇಕಾಗಿರುವಂಥ ವಿಷಯ ಅವರೇ ಹೇಳಿದ್ದಾರೆ. ಸಬ್ಜೆಕ್ಟ್, ಈ ನೋಟಿಫಿಕೇಶನ್ ಸಬ್ಜೆಕ್ಟ್ ಏನಿದೆ ನೋಡಿ, ಮೇನ್ ಆಗಿ ಅಡ್ಮಿಷನ್ ಟು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್ ಸೆಮಿಸ್ಟರ್ ಇರ್ತವೆ ವಿತ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS, PG ಡಿಪ್ಲೊಮ್, ಅಡ್ವಾನ್ಸ್ ಡಿಪ್ಲೊಮ್ ಆರ್ ಡಿಪ್ಲೊಮ್ ಆ್ಯಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಫಾರ್ ದಿ ಇಯರ್ 2024-2025ರಲ್ಲಿ 2024 ಮತ್ತು 2025 ಇಸ್ವಿಯಲ್ಲಿ ನಾವು ಏನಂತ ಸಬ್ಜೆಕ್ಟ್ ನೋಡಿದ್ದಾರೆ ಅಂತಂದರೆ, ಯಾರೆಲ್ಲ ಪದವಿ ಮುಗಿದ ನಂತರ PG ಕೋರ್ಸಿಗಾಗಿ ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮ್, ಅಡ್ವಾನ್ಸ್ ಡಿಪ್ಲೊಮ್ ಸಂಬಂಧಪಟ್ಟಂತಹ ಈಗ ಅಡ್ಮಿಷನ್ ಏನಾಗಿದೆ ಸ್ಟಾರ್ಟ್ ಆಗಿರುವಂಥದ್ದು. ಈಗಾದರೆ ನಾವು ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಏನು ಅಪ್ಲಿಕೇಶನ್ ಹಾಕಬೇಕಲ್ಲ, ಯಾವುದ್ರ ಮೂಲಕ ಅಪ್ಲಿಕೇಶನ್ ಹಾಕಬೇಕು, ನಂತರ ಅಲ್ಲಿರುವಂಥ ಪಿ ಸ್ಟ್ರಕ್ಚರ್ ಏನಾದ್ರು ಕುರಿತ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವೇನಾದರೂ ಈ PG ಕೋರ್ಸಿಗೆ ಎಲಿಜಿಬಲ್ ಇದ್ದರೆ, PGಗೆ ಅಥವಾ ಡಿಪ್ಲೊಮ್ ಯಾವುದೇ ಒಂದು ಕೋರ್ಸಿಗೆ ನೀವು ಏನು ಎಲಿಜಿಬಲ್ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಎಲಿಜಿಬಲ್ ಇದ್ದರೆ ನೀವೇನಾದರೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಅಥವಾ ರಿಸಲ್ಟ್ಗಾಗಿ ವೇಟಿಂಗ್ ಮಾಡ್ತಾ ಇದ್ರೂ ಕೂಡ ನೀವು ಎಲಿಜಿಬಲ್ಲೇ, ಹೌದಾ? ಆಯಿತಾ? ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ UCMS ಗೊತ್ತಲ್ಲ, UCMS. ಈ UCMSನಲ್ಲಿ ಮೊದಲಿಗೆ ನಾವು ಏನು ಆಗ್ಬೇಕಂದ್ರೆ ಲಾಗಿನ್ ಆಗಿ ಇದರ ಮೂಲಕ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹಾಗಾದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಾವು ರೆಡಿ ಆಗಿದ್ವಿ. ಯಾವ ತಾರೀಕಿನ ಒಳಗೆ ಹಾಕಬೇಕು, ಇದು ಮೇನ್ ಆಗಿರುವಂಥದ್ದಂದರೆ ಕರ್ನಾಟಕ ಎಂಟ್ರೆನ್ಸ್ ಎಕ್ಸಾಮ್ಗೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ 14/9/2024. ಈ 14 ನೆಕ್ಸ್ಟ್ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಕೂಡ ನಮಗೇನಿದೆ ಸಮಯವಿದೆ. ಈ ಸಮಯದೊಳಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ UCMS ಮೂಲಕ ನಾವು ಕರ್ನಾಟಕ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ನಂತರ ಇಷ್ಟೇನೆ ಸರ್, ಅಷ್ಟೇ ಅಲ್ಲ, ನಂತರ ಈ ಸಂಬಂಧಪಟ್ಟಂತೆ ಅಮೌಂಟನ್ನು 2 ದಿನಗಳು ಅಂದರೆ 14ನೇ ತಾರೀಕಿಗೆ ಅಪ್ಲಿಕೇಶನ್ ಮುಗಿದ ನಂತರ ಕೂಡ ಇನ್ನೂ 3 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ನಮಗೆ ಅಮೌಂಟ್ ಪೇ ಮಾಡೋಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ ಇನ್ನೂ 3 ದಿನಗಳ ಕಾಲ ಅವಕಾಶ ಇರುತ್ತೆ. ಅದೆಲ್ಲ UCMS ಮೂಲಕ ಮಾಡಬೇಕು. UCMS ಥ್ರೂ ಅಲ್ಲಿ ಅದು ತಾನೇ ಲಾಗಿನ್ ಆಗಿ ಫೋನ್ಪೇಯಿಂದ ಅಮೌಂಟ್ ನಾವು ಪೇ ಮಾಡ್ಕೋಬೋದು. ನಂತರ ಪಿ ಸ್ಟ್ರಕ್ಚರ್ಸ್ ಏನಿದೆ ಸರ್, ಪಿ ಸ್ಟ್ರಕ್ಚರ್ಸ್ ಅಂತ ನೋಡ್ತಾ ಹೋದಾಗ ಮೊದಲಿಗೆ ನೋಡ್ಕೋಬೇಕು PG ಅಥವಾ ಈ PG ಸಂಬಂಧಪಟ್ಟಂತೆ ಡಿಪ್ಲೊಮ್ ಕೋರ್ಸ್ ಸಂಬಂಧಪಟ್ಟಂತೆ ಜನರಲ್ ಮೆರಿಟ್ ಅವರಿಗೆ 665 ಇದೆ. SC ST ಕ್ಯಾಟಗರಿ 1 ಸಂಬಂಧಪಟ್ಟಂತೆ 335 ಇದೆ. ಅದೇ ಥರ PG ಡಿಪ್ಲೊಮ್ ಅಡ್ವಾನ್ಸ್ ಡಿಪ್ಲೊಮ್ ಅಂತಲೇ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದ್ರಲ್ಲ ಅವ್ರಿಗೂ ಕೂಡ ಜನರಲ್ ಮೆರಿಟಿಗೆ ಎಷ್ಟಿದೆ ಅಂತಂದರೆ 265 ಇದೆ. SC ST ಅವರಿಗೆ 135 ಇರುವಂಥದ್ದು, ಅದು ನೀವು ಗಮನಿಸ್ತಾ ಇದ್ದೀರಾ. ನಂತರ UG ಬೇಸ್ಡ್ BPED ಇದೆಯಲ್ಲ ಅವರಿಗೂ ಕೂಡ ಜನರಲ್ ಮೆರಿಟಿಗೆ 500 ಇದೆ. ಅದೇ ಥರ SC ST ಕ್ಯಾಟಗರಿ 1 ಅವರಿಗೆ 250 ಇರುವಂಥದ್ದು, ಅದು ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇರುವಂಥದ್ದು. ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಮೇನಾಗಿ ಏನಪ್ಪ ಅಂತಂದರೆ ಯಾವ ಪ್ರೋಗ್ರಾಮ್ಸ್ಗೆ ಸಂಬಂಧಪಟ್ಟಂತೆ ನೀವು ಅಪ್ಲೈ ಮಾಡ್ತಾ ಇದ್ದೀರೋ, ಯಾವ ಪ್ರೋಗ್ರಾಮ್ಗಳಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರೋ ಅದು ನೀವು ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಫೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಪ್ಲೈ ಮಾಡಬೇಕಾಗಿರುವಂಥದ್ದು. ಅಂದರೆ ನೀವು ಒಂದು ಕ್ಲಿಯರಾಗಿ ತಿಳ್ಕೊಂಡ್ರಿ ಮೊದಲು UCMS ಮೂಲಕ ನಾವು ಅಪ್ಲೈ ಮಾಡಬೇಕು. ಆನ್ಲೈನ್ ಥ್ರೂ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ನಂತರ ನಾವು ಹಾಕಿರುವಂಥ ಅಪ್ಲಿಕೇಶನ್ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರಲ್ಲ ಇಲಾಖೆಗಳು, ಈ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು, ಇಲ್ಲಿಗೆ ಹೋಗಿ ಸಬ್ಮಿಷನ್ ಮಾಡಬೇಕು. ನಂತರ ನಾವು ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನು, ಇನ್ನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾವು ಅಪ್ಲೈ ಮಾಡಿ ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕಪ್ಪ ಅಂತಂದರೆ ನಮಗೇನು ಕಂಡೀಷನ್ಸ್ ಇದೆ, ಮತ್ತು ಇನ್ನು ಒಳಗೆ ತಗೋಬೇಕಾದ್ರೆ ಏನೇನು ಸೀಟ್ ಅನ್ವೆನ್ಷನ್ ಆ ಥರ ಆಗುತ್ತೆ, ಅದನ್ನ ಯಾವ ಥರ ಹಂಚುತ್ತಾರೆ ಎನ್ನುವಂಥ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಮೊದಲಿಗೆ ನೀವು ಗಮನಿಸ್ತಾ ಇರುವಂಥದ್ದು PGಗೆ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಜನರಲ್ ಮೆರಿಟ್ಸ್ ಡಿಗ್ರಿ, ಆಮೇಲೆ ಎಲಿಜಿಬಲ್ ಹಲವಾರು ರೀತಿಯ ಮಿನಿಮಮ್ 20% ಏನು ಮಾಡ್ಕಪ್ಪ ಅಂತಂದರೆ ಡಿಗ್ರಿಲಿ ನಿಮಗೂ ಕ್ವಾಲಿಫಿಕೇಷನ್ ರಿಸಲ್ಟ್ ಇರಬೇಕು. ನಂತರ
SC ST ಅವರಿಗೆ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಅವ್ರದ್ದು ಪಾರ್ಟಿ ಇರಬೇಕು. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ನೀವು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಏನಾದರೂ ಹೈಯೆಸ್ಟ್ ಅಂಕಗಳನ್ನು ತೆಗೆದ್ರೆ ನಿಮ್ಗೆ ಗೌರ್ಮೆಂಟ್ ಸಬ್ಮಿಟ್ ಅಲರ್ಟ್ ಆಗುತ್ತೆ. ಹಾಗಾದರೆ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅನ್ನೋ ಕುರಿತು ಮಾಹಿತಿ ಕೂಡ ನಮಗೆ ಅವಶ್ಯಕವಾಗಿರುವಂಥದ್ದು. ಕನ್ನಡ ವಿಷಯ ಇದೆ, ಇಂಗ್ಲೀಷ್ ಇದೆ, ಹಲವಾರು ವಿಷಯಗಳಿವೆ. ಏನು ಎಲಿಜಿಬಲ್ ಅಂದರೆ ನೀವು ಡಿಗ್ರಿ ಒಳಗೆ ಒಂದು ಕಮ್ಯುನಿಕೇಷನ್ ಅಂದರೆ ನೀವು ಏನಾದರೂ PG ಒಳಗೆ ಕನ್ನಡ ಮಾಡೋಕಪ್ಪ ಅಂತಂದರೆ BAದೊಳಗೆ ಏನು ಕಡ್ಡಾಯವಾಗಿ ಏನು ಕಲ್ತಿರಬೇಕು, ಒಂದು ಐಚ್ಛಿಕ ವಿಷಯವಾಗಿ ಆಪ್ಷನಲ್ ಸಬ್ಜೆಕ್ಟಾಗಿ ನೀವು ಅದನ್ನು ಕನ್ನಡವನ್ನು ಕಲ್ತಿರಬೇಕು. ಅವರಿಗೆ ಟೋಟಲ್ ಸೀಟ್ 122 ಇವೆ. ಆಮೇಲೆ ನಾರ್ಮಲ್ PH ಜನಕ್ಕೆ ಇರುತ್ತೆ. ಇದೆಲ್ಲ ಕುರಿತು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿರುವಂಥದ್ದು. ನಂತರ ಹಿಂದಿ ಇದೆ, ಮರಾಠಿ ಇದೆ, ಸಂಸ್ಕೃತ ಇದೆ, ಉರ್ದು ಇದೆ, ಎಲ್ಲ ಹಲವಾರು ಲ್ಯಾಂಗ್ವೇಜ್ ಇದೆ. ಸರ್ ಬರೀ ಕನ್ನಡ ಇಂಗ್ಲೀಷ್ ಅವರಿಗೆ ಅಷ್ಟೇ ಅಲ್ಲ, ಮಾಸ್ಟರ್ಸ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್, ಮಾಸ್ಟರ್ಸ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದಲ್ಲಿ ಬರುವಂಥ ವಿಷಯಗಳಿಗೆ ಕೂಡ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಡೆಸಲಾಗುತ್ತೆ. ಯಾವ ಸಬ್ಜೆಕ್ಟು ಎಕನಾಮಿಕ್ಸ್ ಇದೆ, ಹಿಸ್ಟ್ರಿ ಇದೆ, ಜರ್ನಲಿಸಮ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಸೋಷಿಯಾಲಜಿ ಇದೆ, ಲೈಬ್ರರಿ ಇನ್ಫಾರ್ಮ್ ಸೈನ್ಸ್ ಇದೆ. ಇಷ್ಟೆಲ್ಲ ಅದಕ್ಕೆ ಎಲಿಜಿಬಿಲಿಟಿ ಏನಾದ್ರ ಕುರಿತು ಮಾಹಿತಿ ಇಲ್ಲಿವೆ. ನಂತರ ಅವ್ರಿಗೆ ಎಷ್ಟು ಸೀಟ್ ಅನೌನ್ಸ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿರುವಂಥದ್ದು. ಇಲ್ಲಿ ಟೋಟಲ್ ಇಷ್ಟು ಸಂಬಂಧಪಟ್ಟಂಗೆ ಅಥವಾ ಎಕನಾಮಿಕ್ ನಾವು ಅಂದ್ಕೊಂಡಿವಪ್ಪ ಅಂತಂದರೆ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ 86 ಸೀಟ್ಸ್ ಇವೆ. ಅದರಲ್ಲಿ 50 ಸೀಟ್ ಏನಪ್ಪ ನಾರ್ಮಲ್ ಪಿಗೆ ತೊಗೊತಾರೆ ಅಂತ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಹಲವಾರು ವುಮೆನ್ಸ್ ಸ್ಟಡಿ, ಯೋಗ ಸ್ಟಡೀಸು, ಹಲವಾರು ರೀತಿಯ. ಆಮೇಲೆ ಸರ್ ಏನು ಸರ್ ನೀವು ಸಮಾಜ ವಿಜ್ಞಾನ ಅಷ್ಟೇ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೇಡಿ. ಮಾಸ್ಟರ್ಸ್ ಡಿಗ್ರಿ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಕೂಡ ಮಾಹಿತಿ ಇದೆ. ನೀವು ಬಾಟ್ನಿ ಮಾಡ್ತೀರಾ ಅಥವಾ ಬಯೋ ಕೆಮಿಸ್ಟ್ರಿ ಮಾಡ್ತೀರಾ, ಏನೇನು ಮಾಡ್ತೀರಾ ಆ ಕೋರ್ಸ್ ಸಂಬಂಧಪಟ್ಟಂತೆ ಏನಿದೆ ಸೀಟ್ ಇದೆ, ಎಲಿಜಿಬಿಲಿಟಿ ಇದೆ. ನಂತರ ಅದಕ್ಕೆ ಸಂಬಂಧಪಟ್ಟಂಥ ಸೀಟ್ ಅನೌನ್ಸ್ ಆಗ್ತಾ ಇರುವಂಥದ್ದು. ಆನಂತರ ನೀವು ಮ್ಯಾಥಮೆಟಿಕ್ಸ್ ಮಾಡ್ತೀರಾ, ಫಿಸಿಕ್ಸ್ ಮಾಡ್ತೀರಾ, ಸ್ಟ್ಯಾಟಿಕ್ಸ್ ಮಾಡ್ತೀರಾ, ಜಿಯಾಲಜಿ ಮಾಡ್ತೀರಾ, ಎಲೆಕ್ಟ್ರಾನಿಕ್ಸ್ ಮಾಡ್ತೀರಾ, ಏನು ಮಾಡ್ತೀರೋ ಆ ಕೋರ್ಸ್ ಸಂಬಂಧಪಟ್ಟಂತಹ ಎಲಿಜಿಬಿಲಿಟಿಲಿ ಕೊಟ್ಟಿದ್ದಾರೆ. ಆನಂತರ ಸೀಟ್ ಏನು ಮಾಡಿದ್ರಲ್ಲಿ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿಯೊಂದು ಕೂಡ ನೀವು ಗಮನಿಸ್ತಾ ಹೋಗ್ಬೇಕು ಅನ್ನುವಂಥದ್ದು. ಇದು ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಬೇರೆ ಸರ್ ಆರ್ಟ್ಸ್ ಸೈನ್ಸ್ ಅಷ್ಟೇ ಕಾಮರ್ಸ್ ಅವ್ರಿಗಲ್ವಾ, ಕಾಮರ್ಸಲ್ಲಿಗಿದೆ ವಿದ್ಯಾರ್ಥಿಗಳೇ ಗಮನಿಸಬೇಕು. ಕಾಮರ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನೇನು ಸಬ್ಜೆಕ್ಟ್ ಇವೆ, MCOM ಇದೆಯಲ್ಲ, MCOM ಮತ್ತು MCOM ಕಂಪ್ಯೂಟರ್ ಸೆಕ್ಯೂರಿಟಿ ಇದೆಯಲ್ಲ, ಆ ಕೋರ್ಸ್ ಸಂಬಂಧಪಟ್ಟಂಗೆ ಏನು ಎಲಿಜಿಬಿಲಿಟಿ, ಸೀಟನ್ನು ಎಷ್ಟು ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಕುರಿತ ಮಾಹಿತಿಯಲ್ಲಿ ನೀಡಲಾಗಿದೆ. ಅಷ್ಟೇ ಆದ ನಂತರ ಎಜುಕೇಷನ್ ಸಂಬಂಧಪಟ್ಟಂತಿದೆ. ಆನಂತರ MPED ನೋಡಿಕೊಂಡು ಕಾಣ್ತಾ ಇದ್ದೀರಾ, BEd ಈಗಾಗಲೇ BEd ಮುಗಿಸಿ ಕೂಡ ನೀವೇನಾದರೂ MPED ಮಾಡ್ತಾ ಇದ್ದರೆ ಅವ್ರಿಗೆ ಏನು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. BEd ಅಥವಾ DEd ಇವರೆಲ್ಲ ಮುಗಿಸಿದ್ರು ಕೂಡ MPED ಮಾಡ್ಬೇಕಂತ ಏನೋ ಆಸೆ ಇದ್ದವರಿಗೆ, ಕಲಿಬೇಕಂತ ಆಸೆ ಇದ್ದವ್ರಿಗೆ ಕೂಡ ಸೀಟ್ ಅನೌನ್ಸ್ಮೆಂಟ್ ಹತ್ರ ಮಾಡಲಾಗಿದೆ. 50 ಸೀಟ್ ಇರ್ತವೆ. ಅದರಲ್ಲಿ 30 ಸೀಟು ಗೌರ್ಮೆಂಟ್ ಸೀಟ್ ಇರ್ತವೆ, ನಾರ್ಮಲ್ ಪಿ ಇರುತ್ತೆ. ಹಂಗಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಆಮೇಲೆ BPED ನಿಮ್ಗೆ ಗೊತ್ತಾಗ BPED ಏನಾದರೂ ಸರ್ ನಾನು ಶಿಕ್ಷಣ ಕಲ್ತ್ಕೊಂತ ಭಾಳ ಆಸೆ ಇತ್ತು ಸಣ್ಣನಿಂದ, ಏನು ಮಾಡಬೇಕು? ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಕಾಲೇಜ್ ಇನ್ BPED. ಅಲ್ಲಿ ಕೂಡ ಹಲವಾರು ಕಾಲೇಜುಗಳಿವೆ. ಆ ಕಾಲೇಜುಗಳ ಬಗ್ಗೆ ಮಾಹಿತಿ ಕೂಡ ಮುಂದಗಡೆ ಕೊಡ್ತಾ ಇದ್ದೀನಿ. ಆಮೇಲೆ BPED ಮುಗಿದ ನಂತರ ಏನಂದರೆ MPED ಮಾಡಬೇಕಾದ್ರೂ ಕೂಡ ಸುವರ್ಣ ಅವಕಾಶಗಳನ್ನು ಏನು ಮಾಡಿದರೆ ಇವಾಗ ಕರೆದಿದ್ದಾರೆ ಎನ್ನುವಂಥದ್ದು. ಆ ನಂತರ ಏನಾಯಿತು, ಮ್ಯಾನೇಜ್ಮೆಂಟ್ ಸೀಟುಗಳು ಹೆಂಗಿರ್ತವೆ, ಸಬ್ಜೆಕ್ಟ್ ವೈಸ್ ಮ್ಯಾನೇಜ್ಮೆಂಟ್ ಸೀಟ್ಗಳ ಬಗ್ಗೆ ಕೂಡ ಇಲ್ಲ ಏನಂತಂದರೆ ಮಾಹಿತಿಯನ್ನು ನೀಡಲಾಗಿದೆ. ಗಮನಿಸಬೇಕು. ಯಾವ ಮ್ಯಾನೇಜ್ಮೆಂಟ್ ಸೀಟ್ ಇದ್ದರೂ ಇದನ್ನು ಗಮನಿಸ್ತಾರೆ. ನಾವು ಗೌರ್ಮೆಂಟ್ ಸೀಟ್ ಬೇಕಂತ ಅಪ್ಲೈ ಮಾಡ್ತಾ ಇದ್ದೀವಲ್ಲ, ಹಂಗಾಗಿ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಯಾವಿವೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಯಾವಿವೆ, ಪ್ರತಿಯೊಂದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗಿರುವಂಥದ್ದು. ಆಮೇಲೆ ಸರ್ ಹೇಗೆ ವರ್ಗೀಕರಿಸ್ತಾರೆ, ನಾವು ಈಗ ಅಪ್ಲೈ ಮಾಡಿದ್ದೀವಿ, ಅಪ್ಲೈ ಮಾಡಿದ ನಂತರ ಯಾವ ಕೆಟಗರಿಗೆ ಎಷ್ಟು ಸೀಟು ಮೆರಿಟ್ ಆಗುತ್ತೆ. ಜನರಲ್ ಮೆರಿಟ್ ಅವ್ರಿಗೆ ಎಷ್ಟಾಗುತ್ತೆ, 44 ಇದೆ. SC ಎಷ್ಟಿದೆ, ST ಎಷ್ಟಿದೆ, ಕ್ಯಾಟಗರಿ 1, 2A, 2B, ಥರ್ಡ್ A, ಥರ್ಡ್ B ಅವ್ರ ಸೀಟನ್ನು ಎಷ್ಟು ಅನೌನ್ಸ್ಮೆಂಟ್ ಆಗಿದೆ ಅನ್ನೋದ್ರ ಮಾಹಿತಿ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಂತರ ಅಪ್ಲೈ ಮಾಡಿದ್ವಿ ಆಯಿತು, ಇಂಟೇಕ್ ಆಯಿತು. ಆಮೇಲೆ ನಾವು ಪ್ರೋಗ್ರಾಮ್ಸ್ ಇದೆಯಲ್ಲ, ಈ ಸ್ಟ್ರಕ್ಚರ್ ಸಂಬಂಧಪಟ್ಟಂಗೆ ಟೋಟಲ್ ಫೀಸ್, ಆಮೇಲೆ ಸೀಟ್ ಏನು ಅನೌನ್ಸ್ಮೆಂಟ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು, ನಂತರ KVD ತೆಗೆದುಕೊಳ್ಳುವಂಥ ಸೀಟ್ಗಳು ಎಷ್ಟು ಅನ್ನೋದ್ರ ಕುರಿತ ಮಾಹಿತಿಯಲ್ಲಿ ಕೂಡ ನೀಡಿದ್ದಾರೆ. ಇಲ್ಲಿ ನೋಡಿ, MA ಇಂಗ್ಲೀಷ್ ಇದೆಯಲ್ಲ, MA ಕನ್ನಡ, MA ಎಕನಾಮಿಕ್ಸ್ ಇದೆಯಲ್ಲ, ಇದರಲ್ಲಿ 25 ಸೀಟ್ ಟೋಟಲ್ ಸೀಟ್ ಇವೆ. ಅದರಲ್ಲಿ 12 ಸೀಟ್ ಏನಪ್ಪ ಅಂದರೆ ಯೂನಿವರ್ಸಿಟಿ ತಗೊಳುತ್ತೆ, 13 ಸೀಟ್ ಏನಪ್ಪ ಅಂತಂದರೆ ಪೇಮೆಂಟ್ ಸೀಟ್ ಅಂತ ನೀವು ನೋಡ್ತಾ ಇರ್ಬೋದು. ಆಮೇಲೆ ಕಾಲೇಜ್ ಪ್ರತಿಯೊಬ್ಬರು ಗಮನಿಸಬೇಕಾಗಿರುವಂಥದ್ದು. ನಾನು MSc ಜನರಲ್ ಕೆಮಿಸ್ಟ್ರಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, MSc ಒಳಗೆ ಜನರಲ್ ಕೆಮಿಸ್ಟ್ರಿ ಮಾಡ್ತಾಯಿದ್ದೀನಿ. ನನಗೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ತೆಗೆದುಕೊಳ್ಳೋ ಸೀಟ್ ಎಷ್ಟು, ಆಮೇಲೆ ಟೋಟಲ್ ಸೀಟ್ ಎಷ್ಟಿವೆ, ಮ್ಯಾನೇಜ್ಮೆಂಟ್ ಸೀಟ್ ಇವೆ ಅದರೊಳಗೆ, ಆಮೇಲೆ ಕಾಲೇಜ್ ಕರ್ನಾಟಕ ಸೈನ್ಸ್ ಕಾಲೇಜ್ KCD ಏನಾದರೂ ಧಾರವಾಡದಾಗಿರುವಂಥ KCD ನೀವು ಕಾಲೇಜ್ ತೊಗೊಂಡ್ರೆ ಅಲ್ಲಿ 45 ಸೀಟು ಕರ್ನಾಟಕ ಯೂನಿವರ್ಸಿಟಿ ಅವರೇ ತಗೊಳ್ತಾರೆ. ಅಲ್ಲಿ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ.
ಅತ್ಯಂತ ಗಮನಿಸಬೇಕಾಗಿರ್ಬೋದು. ಆದರೆ ಹೊನ್ನಾವರದ ಕಾಲೇಜ್ ಇದೆಯಲ್ಲ, SDM ಆರ್ಟ್ಸ್ ಸೈನ್ಸ್ ಕಾಲೇಜ್, ಕಾಮರ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟೇ ಇರುತ್ತೆ. ಅದೇ ಥರ KSS ಒಳಗೆ, JSS ಒಳಗೆ, ಗೋಕರ್ಣದೊಳಗೆ ಏನು ಕಾಲೇಜ್, ಇಲ್ಲಿ ಕಾಲೇಜ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅನೌನ್ಸ್ ಮಾಡಿದ್ದಾರೆ. ಯಾವ ಕಾಲೇಜಲ್ಲಿ ಏನು ಸೀಟು ಅಂತ ಇಲ್ಲಿ ಕೂಡ ಪಕ್ಕದಲ್ಲಿ ನೀಡಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ನಂತರ ಬಾಟ್ನಿ ಸಂಬಂಧಪಟ್ಟಂತೆ ಒಂದೇ ಒಂದು ಕಾಲೇಜ್ ಇದೆ, ಅದು ಯಾವ CF. ಯಾರ್ಯಾರು MSc ಬಾಟ್ನಿ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಕಾಲೇಜ್, ಯಾವುದು? ಕರ್ನಾಟಕ ಸೈನ್ಸ್ ಕಾಲೇಜ್ KCD. 30 ಸೀಟ್ ಇದೆ, 30 ಸೀಟ್ ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಮೇಲೆ ತೊಗೊತಾರೆ ಅವರು. ಆಮೇಲೆ MSc ಕಂಪ್ಯೂಟರ್ ಬರೆದವ್ರಿಗಿದೆ. ಆಮೇಲೆ ಅದೇ ಥರ ಆಮೇಲೆ ನಾವು BA ವಿದ್ಯಾರ್ಥಿ ಸಂಬಂಧಪಟ್ಟಂತೆ MA ಇಂಗ್ಲೀಷ್ ಇದೆಯಲ್ಲ, ಅವ್ರಿಗೆ ಕೂಡ KCDಯಲ್ಲಿದೆ, JSS ಇದೆ, KSS ಇದೆ, ನೆಹರು ಇದೆ, ಗೌರ್ಮೆಂಟ್ ಪೋಸ್ಟ್ ಗ್ರೇಡ್ ಕಾಲೇಜ್ ಗದಗಳು ಕೂಡ ಇದೆ, ಅಂಜುಮನ್ ಇದೆ, ಗೌರ್ಮೆಂಟ್ ಪೋಸ್ಟ್ ಗ್ರೇಡ್ ಕಾಲೇಜ್ ಧಾರವಾಡದಲ್ಲಿ ಕೂಡ ಇದೆ, ಅಂದರೆ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಬರ್ತದೆ ಅದು. KLE ಸೊಸೈಟಿ ಇದೆಯಲ್ಲ, ಅಲ್ಲಿ ಕೂಡ ಇದೆ ಗದಗಲ್ಲಿ. ಆಮೇಲೆ MA ಕನ್ನಡ, MA ಎಕನಾಮಿಕ್ಸ್. ನೀವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ PG ಮಾಡ್ತಾ ಇದ್ದೀರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾಲೇಜುಗಳು ಯಾವೆ, ಸೀಟ್ ಎಷ್ಟು ಮ್ಯಾನೇಜ್ಮೆಂಟ್ ಆಗುತ್ತೆ, ಟೋಟಲ್ ಸೀಟ್ ಎಷ್ಟು, ನಂತರ ಈ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ ಎಲಿಜಿಬಲ್ ಸೀಟ್ ಎಷ್ಟು, ಆಮೇಲೆ ಎಂಟ್ರೆನ್ಸ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿದೆ ಅಂತ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಇರುವಂಥದ್ದು. ಇಷ್ಟು ಇದು ಎಲ್ಲ ಐತೆ, ಎಲ್ಲ ಸಬ್ಜೆಕ್ಟ್ ಆದಮೇಲೆ MPed ಆಮೇಲೆ BCom ಸಂಬಂಧಪಟ್ಟಂಗೆ ಕಾಲೇಜುಗಳಿವೆ, ಅವ್ರನ್ನೂ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಸೀಟ್ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ನೀಡ್ತಲಾಗಿದೆ. ನೀವು ಗಮನಿಸ್ಬೋದು, ಪ್ರತಿಯೊಂದು ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಗೆ ಒಂದು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಗದಗೊಳಗೊಂದಿದೆ, ಆಮೇಲೆ ಹೊನ್ನಾವರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್, ಎರಡೇ ಕಾಲೇಜ್ ಅಂದರೆ MA ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ಇಲ್ಲಿ ಕಾಲೇಜ್ ಇದೆ. ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ, ಆದರೆ ಗೌರ್ಮೆಂಟ್ ಸೀಟ್ ಎಷ್ಟಿವೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ಗಮನಿಸ್ತಾ ಇರುವಂಥದ್ದು. ಆಮೇಲೆ ಯೋಗ ಇದೆ ಅಲ್ಲ, ಅಂದ್ರೆ ಹಲವಾರು ರೀತಿಯ. ಅನಂತರ ನಾವು ಈ ನೋಟಿಫಿಕೇಶನ್ ಆಗಿಂತ ಮುಂಚಿತವಾಗಿ ಏನೇನು ಆ ಥರ ಸ್ಟ್ರಕ್ಚರ್ ತೊಳಗೊಂಡ್ಬಿಟ್ಟಿದ್ದಾರೆ ಇವರಂತ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯವರು ಹೊರಡಿಸಿರುವಂಥ ಸುತ್ತೋಲೆಗಳಿವು. ಇದನ್ನು ಕೂಡ ನೀವು ಗಮನಿಸಿಕೊಂಡು ಸರಿಯಾಗಿ ಓದ್ಕೊಂಡು ನಂತರ ಅಪ್ಲೈ ಮಾಡಬೇಕಾಗಿ ತಮ್ಮಲ್ಲಿ ಏನಂದರೆ ವಿಶೇಷವಾಗಿ ಕಾಳಿಕೆಯನ್ನು ವಹಿಸ್ತಾ ಇದ್ದೇವೆ. ಏನು ಸುತ್ತೋಲೆ ಓದೋದಕ್ಕೆ ಓದಬೇಕಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳಿಗೆ ಸ್ನಾತಕೋತ್ತರ ಪದವಿ ಹಂತದವರೆಗೆ ಉಚಿತ ಶಿಕ್ಷಣ ನೀಡುವ ಕುರಿತು, ಆ ರೀತಿ ಹಲವಾರು ವಿಷಯಗಳು ಸಂಬಂಧಪಟ್ಟಂತೆ ಏನವರು ಸುತ್ತೋಲೆ ಹೊರಡಿಸಿರ್ತಾರೆ. ಅದನ್ನು ನಾವು ಗಮನಿಸ್ಕೋಬೇಕು. ನಮ್ಗೆ ಯಾವ್ದು ವಿಜಿಬಲ್ ಇದೆ ಏನಾದರೂ ಕುರಿತು ನಮ್ಗೆ ಗೊತ್ತಾಗೋದಿಲ್ಲಲ್ಲ. ಕೆಲವು ಬಾರಿ ಈ ಸುತ್ತೋಲೆ ಓದ್ಕೊಂಡಾಗಾದ್ರೂ ನಮ್ಗೆ ಇದಕ್ಕೆ ಸಿಗುತ್ತಾ, ಸೀಟ್ ಅನೌನ್ಸ್ ಆಗುತ್ತಾ ಅನ್ನೋದ್ರ ಕುರಿತಾದ್ರೂ ಮಾಹಿತಿ ದೊರಕುವಂತಾಗುತ್ತೆ. ಆಯಿತಾ? ವಿದ್ಯಾರ್ಥಿಗಳೆಲ್ಲ ಗಮನಿಸ್ಕೋಬೇಕು. ನಂತರ ಯಾವ ಡಿಪಾರ್ಟ್ಮೆಂಟ್, ನೀವು ಯಾವ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡ್ತಾಯಿದ್ರೋ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ಮೊಬೈಲ್ ನಂಬರ್ಸ್ ಇವೆ. ಪ್ರತಿಯೊಂದು ನಂಬರ್ಸ್ಗಳು ನೀವೇನು ಮಾಡೋದಪ್ಪ ಅಂದರೆ ಅಪ್ಲೈ ಮಾಡ್ತಾ ಹೋಗುವಂಥದ್ದು. ಇಲ್ಲಿವರೆಗೂ ತಾಳ್ಮೆಯಿಂದ ವೀಕ್ಷಿಸಿದಂಥ ಪ್ರತಿಯೊಬ್ಬ ವೀಕ್ಷಕನಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ತಮಗೆ ದೇವರು ಒಳ್ಳೆಯದನ್ನು ಮಾಡಿ ಲೈಕ್, ಶೇರ್, ಕಾಮೆಂಟ್ ಮಾಡೋದ್ರ ಮೂಲಕ ನನ್ನ ಪ್ರೋತ್ಸಾಹಿಸಬೇಕು, ಹಾಗೂ ಇನ್ನು ಇತರ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ತಾವು ನನಗೆ ಉರಿದುಂಬಿಸಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.